ನಾಳೆ ವಿಜಯದಶಮಿ ಹಿನ್ನೆಲೆ ಬೃಹತ್ ಶೋಭಾಯಾತ್ರೆ ಇದೆ. ಅದರಲ್ಲೂ ಕೂಡ ದಾವಣಗೆರೆ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಸಾಕಷ್ಟು ಭದ್ರತೆಯನ್ನು ಒದಗಿಸಬೇಕಾಗತ್ತೆ. ಈಗಾಗಲೇ SP ಮೇಡಮ್ ಆದಂಥ ಉಮಾ ಪ್ರಶಾಂತ್ ಅವರು ಒಂದು ರೂಟ್ ಮಾರ್ಚನ್ನು ಮಾಡಿ ಈಗ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಯಾವ ರೀತಿ ಬಂದೋಬಸ್ತ್ ಇರುತ್ತೆ, ಯಾವ್ಯಾವ ಮಾರ್ಗದಲ್ಲಿ ಶೋಭಾಯಾತ್ರೆ ಹೋಗುತ್ತೆ ಅನ್ನೋ ಬಗ್ಗೆ. ಮೇಡಮ್, ನಾಳೆ ಯಾವ ರೀತಿ ಬಂದೋಬಸ್ತ್ ಇರುತ್ತೆ ಅಂತ? ನಾಳೆ ನಮ್ಮ ಶೋಭಾಯಾತ್ರೆ ವೆಂಕಟೇಶ್ವರ ಸರ್ಕಲ್ನಿಂದ ಹೊರಟು ನೆಕ್ಸ್ಟ್ ಬಾಂಬು ಬಜಾರ್ ಮತ್ತೆ ಜಗಳೂರು ಬಸ್ ಸ್ಟ್ಯಾಂಡ್, ಗಣೇಶ್ ಗುಡಿ, ಹಾಸ್ಬಾವಿ ಸರ್ಕಲ್, ಹಗೆದಿಬ್ಬ ಸರ್ಕಲ್, ದುರ್ಗಮ್ಮ ಗುಡಿ, ದೆನ್ ಹಗೆದಿಬ್ಬ, ದುರ್ಗಮ್ಮ, ಹಾಸ್ಬಾವಿ ಸರ್ಕಲ್, ಹಾಸ್ಬಾವಿ, ದುರ್ಗಮ್ಮ, ಹಗೆಬಾವಿ, ದೆನ್ ಅಗೇನ್ ಹೊಂಡಾ ಸರ್ಕಲ್ಗೆ ಹೋಗಿ ನೆಕ್ಸ್ಟ್ ಬೀರ್ಲಿಂಗೇಶ್ವರ ಟೆಂಪಲ್ಗೆ ಹೋಗ್ತದೆ. ಈಗಾಗಲೇ ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನ ಮಾಡಿಕೊಂಡಿದ್ದೇವೆ. ಎಷ್ಟು ಜನ ಅಧಿಕಾರಿ ಸಿಬ್ಬಂದಿಗಳು ಬೇಕು ಎಲ್ಲ ನಿಯೋಜನೆ ಆಗಿದೆ. ಅದ್ರ ಜೊತೆಗೆ KSRP, DR, QRTಗಳನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದೇವೆ. ಈಗ ತಾನೇ ರೂಟ್ ಮಾರ್ಚ್ ಅನ್ನು ಕೂಡ ಮಾಡಿದ್ದೇವೆ. ಈಗಾಗಲೇ ನಮ್ಮಲ್ಲಿ ಸಿಟಿಯಲ್ಲಿ 15 ಚೆಕ್ ಪೋಸ್ಟ್ಗಳು ನಡೀತಾ ಇದೆ. ಜಿಲ್ಲೆಯಾದ್ಯಂತ 32 ಚೆಕ್ ಪೋಸ್ಟ್ ಇದೆ. ಎಲ್ಲಾ ಸೂಕ್ಷ್ಮ ಸ್ಥಳಗಳಲ್ಲಿ CCTV ಆದ ಕಣ್ಗಾವಲನ್ನ ಇಟ್ಟಿದ್ದೇವೆ. ಅದಲ್ಲದೆ ಡ್ರೋನ್ ಕ್ಯಾಮ್ರಾಗಳು ಮತ್ತೆ 25 ವಿಡಿಯೋ ಕ್ಯಾಮ್ರಾ ಎಲ್ಲ ವಿಡಿಯೋಗ್ರಫರ್ಸ್ ಮೂಲಕ ಅದನ್ನ ಎಲ್ಲಾ ಕಡೆಯಿಂದ ವಿಡಿಯೋಗ್ರಫಿ ಮಾಡಿಸುವಂತದ್ದಾಗಿರಬಹುದು. ಎಲ್ಲಾ ಕಡೆ ಕರೆಕ್ಟ್ ಆಗಿ ಪಿಕೆಟಿಂಗ್ ಪಾಯಿಂಟ್ಸ್, ಬಾಯ್ ಲೈನ್, ಪ್ಯಾಟ್ರೋಲಿಂಗು, ಸ್ಕೈ ಸೆಂಟ್ರಿಗಳಾಗಿರಬಹುದು, ಎಲ್ಲಾ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನ ಮಾಡಿಕೊಂಡಿದ್ದೇವೆ. ಇದ್ರ ಜೊತೆಗೆ ಸಂಚಾರ ಮಾರ್ಗದಲ್ಲಿ ಕೆಲವು ಬದಲಾವಣೆಗಳಾಗಬೇಕಾಗ್ತದೆ. ಅದನ್ನು ಕೂಡ ಬದಲಾವಣೆಗಳನ್ನು ಕೂಡ ಮಾಡಿ ಈಗಾಗಲೇ ಅದ್ರ ಬಗ್ಗೆ ಅಧಿಸೂಚನೆ ಹೊರಡಿಸಿ ನಿನ್ನೆ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಪ್ರಕಟಣೆ ಮಾಡಿದ್ದೇವೆ. ಅದಲ್ಲದೆ ಆರ್ಗನೈಸರ್ಸ್ ಮೀಟಿಂಗ್ ಅನ್ನು ಕೂಡ ಮಾಡಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಹೇಳಿ ನಿರ್ದೇಶನಗಳನ್ನು ಕೂಡ ಕೊಟ್ಟಿದ್ದೇವೆ. ಮತ್ತೆ ಯಾವ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವುದೇ ರೀತಿಯಾದಂತಹ ಪ್ರಚೋದನಕಾರಿಯಾಗಿ ಹೇಳಿಕೆ ಮಾಡುವಂಥದ್ದು ಅಥವಾ ಪೋಸ್ಟ್ ಅನ್ನ ಮಾಡುವಂಥದ್ದು, ತಪ್ಪು ಮಾಹಿತಿ ಅಥವಾ ಸುಳ್ಳು ಸುದ್ದಿಯನ್ನ ಹರಡುವಂಥದ್ದು, ಅವ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಒಟ್ಟಾರೆಯಾಗಿ ನಾಳೆ ಶೋಭಾಯಾತ್ರೆ ಎಲ್ಲಾ ರೀತಿಯಾಗಿ ಶಾಂತಿಯುತವಾಗಿ ನಡೆಯಲಿಕ್ಕೆ ಯಾವ ರೀತಿಯಾದ ಬಂದೋಬಸ್ತು ಮಾಡಿಕೊಳ್ಬೇಕು ಎಲ್ಲವನ್ನು ಕೂಡ ಮಾಡಿದ್ದೇವೆ. ನಾಳೆ ಎಷ್ಟು ಜನ ಕಾರ್ಯಕರ್ತರು ಸೇರ್ಕೋಬಹುದು, ಅಂದ್ರೆ ಜನ ಎಷ್ಟು ಅಂದಾಜು ಸೇರ್ಕೋಬಹುದು ಅಂತ? ನಾಳೆ ಸುಮಾರು 13ರಿಂದ 15,000 ಜನ ಈ ಒಂದು ಶೋಭಾ ಯಾತ್ರೆಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಎಲ್ಲಾ ರೀತಿಯಾದಂತಹ ಬಂದೋಬಸ್ತನ್ನ ಮಾಡಿದ್ದೇವೆ. ಇವಾಗಲೇ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಜಿಲ್ಲೆಯಿಂದ ಅಲ್ಲದೆ ನಮ್ಮ ರೇಂಜ್ನ ಇತರ ಜಿಲ್ಲೆಯಿಂದ ಕೂಡ ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಕೂಡ ಡೀಟೇಲ್ ಆಗಿ ಬ್ರೀಫಿಂಗ್ ಕೂಡ ಆಗಿದೆ. ಇನ್ನೊಂದು ಅಂದ್ರೆ ಈಗ ಗಣೇಶ ಮೆರವಣಿಗೆವರೆಗೂ ಮಾತ್ರ DJ ಪರ್ಮಿಷನ್ ಇತ್ತು. ಈ ಇದಕ್ಕೆ ಅಂದ್ರೆ ದಸರಾಕ್ಕೆ ಪ್ರತಿ ವರ್ಷ DJ ಹಾಕ್ತಾ ಇದ್ರು, ಈ ಸರಿ DJ ಪರ್ಮಿಷನ್ ಇದನ್ನ ಹೇಗೆ ಅಂತ? ಈಗ ಕೂಡ ಮಾನ್ಯ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಯಾವ ರೀತಿಯಾದಂತಹ ಮಾರ್ಗಸೂಚಿ ಅಥವಾ ಧ್ವನಿವರ್ಧಕಗಳನ್ನ ಬಳಸಬಹುದು ಅದರಂತೆ ಮಾತ್ರ ಅವರಿಗೆ ಬಳಸಲಿಕ್ಕೆ ಅನುಮತಿಯನ್ನ ಕೊಡುತ್ತೇವೆ. ಮತ್ತು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಾಳೆ ಬಂದೋಬಸ್ತ್ ಯಾವ ಥರ? ಈಗ ಸೆನ್ಸಿಟಿವ್ ಬೇರೆ ಇದೆ ಮೇಡಮ್, ಸ್ವಲ್ಪ ಗಲಾಟೆ ಗದ್ದಲ ಅಂತ ನೋಡಿದ್ರೆ 2 ವರ್ಷ ಕಂಟಿನ್ಯೂ ಇದೇ ಥರ ಅದು. ಹೋದ ಗಣೇಶ ಗಲಾಟೆ ಆಗಿತ್ತು, ಈ ಸರಿ ಒಂದ್ಸರಿ ಗಲಾಟೆ ಆಗಿದೆ. ಅದಕ್ಕೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ? ಈಗಾಗಲೇ ನಾ ಹೇಳ್ದಂಗೆ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದೇವೆ. ಚೆಕ್ ಪೋಸ್ಟ್ ಇರಬಹುದು, ನಮ್ಮ ನೈಟ್ ರೌಂಡ್ ಇರಬಹುದು, ಪಿಕೆಟಿಂಗ್ ಪಾಯಿಂಟ್ ಇರಬಹುದು, ಒಟ್ಟಾರೆಯಾಗಿ ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದೇವೆ. ಇದಿಷ್ಟು ದಾವಣಗೆರೆ SP ಅವರಾದಂಥ ಮಾತು. ಈಗಾಗಲೇ ಗಣೇಶ ಮೆರವಣಿಗೆವರೆಗೂ ಮಾತ್ರ DJಗೆ ಒಂದು ಅವಕಾಶ ಇರಲಿಲ್ಲ. ಈಗ ಏನು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಏನಿದೆ ಆ ರೀತಿಯಾದಂಥ ಬಳಕೆಗೆ ಮಾತ್ರ ಅವಕಾಶ ಇದೆ ಅಂತ ಹೇಳಿ ಒಂದು DJಗೆ ಅವಕಾಶ ಇದೆ ಅನ್ನೋ ಒಂದು ಮಾತನ್ನ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ವಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.